8 ರಾಜ್ಯಗಳ ಅಧ್ಯಕ್ಷರ ಆಯ್ಕೆ ಆಗಿದೆ. ನಿಮ್ಮ ಪಕ್ಷದಲ್ಲೂ ಕೂಡ ತುಂಬಾ ಜನಕ್ಕೆ ಎಲ್ಲರಿಗೂ ಬಹುತೇಕ ಪ್ರಶ್ನೆ ಇರೋದು ಕರ್ನಾಟಕ ರಾಜ್ಯಾಧ್ಯಕ್ಷರ ಆಯ್ಕೆ ಯಾವಾಗ ಅಂತ. ರಾಷ್ಟ್ರೀಯ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಬಿಜೆಪಿ ಅಧ್ಯಕ್ಷರ ಸ್ಥಾನ ಖಾಲಿದೆ ಅಂತ ಯಾರು ಹೇಳಿದ್ದಾರೆ? ನಾನಿವತ್ತು ರಾಜ್ಯದ ಅಧ್ಯಕ್ಷನಾಗಿ ಕಳೆದ 1.25 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ. ಸಂಘಟನೆಗೆ ಬಲಪಡಿಸತಕ್ಕಂತ ಕೆಲಸವನ್ನ ನಾನು ಮಾಡ್ತಾ ಇದ್ದೇನೆ. ಪಕ್ಷಕ್ಕೆ ಶಕ್ತಿ ತುಂಬತಕ್ಕಂತ ಕೆಲಸ ನಾನು ಮಾಡ್ತಾ ಇದ್ದೇನೆ. ನನ್ನ ಕಾರ್ಯವೈಖರಿ ಬಗ್ಗೆ ಕಾರ್ಯಕರ್ತರಿಗೂ ಕೂಡ ತೃಪ್ತಿ ಇದೆ, ಪಕ್ಷದ ಹೈಕಮಾಂಡ್ಗೂ ಕೂಡ ತೃಪ್ತಿ ಇದೆ. ಏನಪ್ಪ ನಾನು ಹೇಳಿದೆನಲ್ಲ, ಖಾಲಿಲ್ಲ, ನಾನು ಕೆಲಸ ಮಾಡ್ತಾ ಇದ್ದೇನಲ್ಲ. ನನ್ನ ಹತ್ರ ಸರ್ಟಿಫಿಕೇಟ್ ಕೊಟ್ಟಿರೋದು ನಿಮಗೆ ತೋರಿಸ್ತೇನೆ. ಈಗ ಸದ್ಯಕ್ಕೆ ಬೇಡ ಸರ್ಟಿಫಿಕೇಟ್ ಬಗ್ಗೆ. ನಾನಿವತ್ತು ತಮ್ಮ ಮುಖೇನ ಒಂದು ಸ್ಪಷ್ಟಪಡಿಸ್ತೇನೆ. ನಮ್ಮ ಪಕ್ಷದ ವರಿಷ್ಠರು ನನ್ನನ್ನು ರಾಜ್ಯದ ಅಧ್ಯಕ್ಷನಾಗಿ ಮಾಡಿರ್ತಕ್ಕಂಥದ್ದು ಸಂಘಟನೆಗೆ ಬಲವನ್ನ ತುಂಬಬೇಕು ಅಂತೇಳಿ, ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತಲ್ಲ. ಹಾಗಾಗಿ ನಾನು ರಾಜ್ಯದ ಅಧ್ಯಕ್ಷನಾಗಿ ಫ್ರಮ್ ದ ಡೇ 1 ನಾನು ಪಕ್ಷದ ಸಂಘಟನೆಗೆ ಶಕ್ತಿ ತುಂಬುವಂತ ಕೆಲಸವನ್ನೇ ಮಾಡ್ಕೊಂಡು ಬರ್ತಾ ಇದ್ದೇನೆ. ಹೋರಾಟಗಳನ್ನ ನಿರಂತರ ಮಾಡ್ಕೊಂಡು ಬರ್ತಾ ಇದ್ದೇವೆ. ನಮ್ಮ ಕಾರ್ಯಕರ್ತರು ಒಂದು ದಿನನೂ ಕೂಡ ಮನೆಯಲ್ಲಿ ಕೂತಿಲ್ಲ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹೋರಾಟಗಳು ಇರ್ಬೋದು, ಬೆಲೆ ಏರಿಕೆ ಹೋರಾಟ ಇರ್ಬೋದು, ಮೈಸೂರಿನ ಮೂಡಾ ವಿಚಾರದಲ್ಲಿ ತೆಗೆದುಕೊಂಡಂತ ಪಾದಯಾತ್ರೆಗಳು, ಜನಾಕ್ರೋಶ ಯಾತ್ರೆ, ಈ ರೀತಿ 10 ಹಲವು ಕಾರ್ಯಕ್ರಮಗಳ ಮುಖೇನ ನಮ್ಮ ಕಾರ್ಯಕರ್ತರು ಅವತ್ತಿಂದನೂ ಕೂಡ ಸಕ್ರಿಯರಾಗಿದ್ದಾರೆ. ನಮ್ಮೆಲ್ಲರ ಹೋರಾಟಕ್ಕೆ ಯಾವತ್ತೂ ಕೂಡ ಶಕ್ತಿ ತುಂಬಿಕೊಂಡು ಬರ್ತಾ ಇದ್ದಾರೆ. ಅದನ್ನ ಮತ್ತೊಮ್ಮೆ ಹೇಳ್ತೇನೆ, ನಮ್ಮ ಪಕ್ಷದ ವರಿಷ್ಠರಿಗೆ ಜವಾಬ್ದಾರಿ ನೀಡಿರುವಂತದ್ದು ಪಕ್ಷವನ್ನ ಬಲಪಡಿಸಬೇಕು, ಸಂಘಟನೆ ಬಲಪಡಿಸಬೇಕು ಅಂತೇಳಿ, ಮುಖ್ಯಮಂತ್ರಿ ಆಗಬೇಕು ಅಂತಲ್ಲ. ಆದ್ರೆ ಕೆಲವರು ಹಿರಿಯರು ಅಪೇಕ್ಷೆ ಪಡ್ತಕ್ಕಂಥ ತಪ್ಪು ಅಲ್ಲ. ಇವೆಲ್ಲವನ್ನ ಗಮನಿಸಿಕೊಂಡು ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ.